ಮಾತಾ ಕಿ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಮಾಜ ಸೇವಕರು, ದೀನ ದಲಿತರಿಗೆ ಆಶಾ ಕಿರಣ, ಕೂಲಿ ಕಾರ್ಮಿಕರಿಗೆ ನಿಮ್ಮ ಜೊತೆ ನಾನು ಸದಾ ಬೆನ್ನೆಲುಬಾಗಿ ನಿಂತ್ಕೊಂತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬುವಂತಹ ನಿಮ್ಮ ನೆಚ್ಚಿನ ನಾಯಕರು ವೇಣುಗೋಪಾಲಣ್ಣನವರು. ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಮೊದಲನೇದಾಗಿ ತಿಳಿಸುತ್ತಾ, ಯಾಕೆ ಅಂದ್ರೆ ಹುಟ್ಟು ಉಚಿತ, ಸಾವು ಖಚಿತ. ನಾವೆಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ, ಅಷ್ಟೊಂದು ದಿನಗಳ ಕಾಲವೂ ಕೂಡ ನೆಮ್ಮದಿಯಾಗಿ ಬದುಕಬೇಕು. ನಮ್ಮ ಜೀವನನೇ ಒಂದು ಜೀವನ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವೇಣುಗೋಪಾಲಣ್ಣನವರು ನಿಜವಾಗ್ಲೂ ಕೂಡ ಅವ್ರ ಮುಂದೆ ಹೇಳ್ಬಾರ್ದು. ಶಾಲಾ ಮಕ್ಕಳಿಗೆ ಮತ್ತೆ ದೇವಸ್ಥಾನಕ್ಕಾಗಿರ್ಬೋದು, ದರ್ಗಾಗಿರ್ಬೋದು, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತಹ ನಮ್ಮ ವೇಣುಗೋಪಾಲಣ್ಣನವರು. ನಿಜವಾಗ್ಲೂ ಕೂಡ ಯುವಕರಿದ್ದಾರೆ, ಮುಂದಿನ ಒಂದು ಯಾವುದೇ ಒಂದು, ಯಾಕಂದ್ರೆ ಅವರ ಮಾಧ್ಯಮ ಕೇಳ್ತಿದ್ರು ಚುನಾವಣೆ ಅಂತ ಹೇಳ್ಬಿಟ್ಟು, ನಾನು ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ಚುನಾವಣೆ ಆಗಿರ್ಬೋದು, ಅವನು ಮುಂದಿನ ಒಂದು ಚುನಾವಣೆಗೆ ಸ್ಪರ್ಧಿಸ್ಬೇಕು. ಇಂತಹ ಒಂದು ನಾಯಕರ ಮುಂದೆ ಬರಬೇಕು. ಇಂತಹ ಒಂದು ನಾಯಕರು ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ದೇವಸ್ಥಾನಗಳಿಗೆ, ದರ್ಗಾಗಳಿಗೆ ನಾನಿದ್ದೀನಿ ಅಂತ ಧೈರ್ಯ ತುಂಬಿ ಮುಂದೆ ಯಾವುದೇ ಜಾತಿ ಭೇದವ ಇಲ್ಲ, ಎಲ್ಲರಿಗೂ ಸಮಾನವಾಗಿ ನೋಡುವಂತಹ ನಮ್ಮ ವೇಣುಗೋಪಾಲಣ್ಣವರು ಇಂತಹ ವ್ಯಕ್ತಿಗಳು ಮುಂದೆ ಬರಬೇಕು. ಇಂತಹ ವ್ಯಕ್ತಿಗಳಿಗೆ ಏನು ಇವತ್ತು ಎಲ್ಲಾ ಸಮುದಾಯದ ವರ್ಗದವರು ಹಾಗೂ ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಸೇರಿ ಇವತ್ತೊಂದು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದೀರಿ. ನಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ಕೊತಾ, ಈ ಒಂದು ಸಂದರ್ಭದಲ್ಲಿ ನಮ್ಗೆಲ್ರಿಗೂ ಕೂಡ ತಾಯಿ ಜನ್ಮ ನೀಡಿದಾಗ ನಮಗೆ ಉಸಿರು ಮಾತ್ರ ಇರುತ್ತೆ, ಹೆಸರಿರೋದಿಲ್ಲ. ಅದೇ ರೀತಿ ಈ ಭೂಮಿಯನ್ನು ಬಿಟ್ಟು ಹೋದಾಗ ನಮಗೆ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಭೂಮಿ ಮೇಲೆ ಎಷ್ಟು ದಿನಗಳ ಕಾಲ ಬದುಕ್ತೀವಿ ನಾವು, ಅಷ್ಟೊಂದು ದಿನಗಳ ಕಾಲವೂ ಕೂಡ ಮತ್ತೊಬ್ಬರು ಸಹಕಾರ ಕೊಡ್ತಾ, ನಮ್ಮ ಕೈಲಾಸ ಸಹಕಾರ ಕೊಡ್ತಾ ನಾವೆಲ್ಲೂ ಕೂಡ ಬದುಕಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎರಡನೇ ಮಾತೇ ಇಲ್ಲ ವೇಣುಗೋಪಾಲಣ್ಣನವರು. ನಿಜವಾಗ್ಲೂ ಕೂಡ ಇಂತಹ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳುತ್ತಾ, ಮತ್ತೆ ವೇಣುಗೋಪಾಲಣ್ಣನವರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ಶಕ್ತಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಸಂದರ್ಭ ಹೇಳ್ತಾ, ನಮ್ಮ ಕೋಡಮಲೆ ಗಣಪತಿ ಆಶೀರ್ವಾದ ಸದಾ ಇರ್ಲಿ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ವೇಣು ನನಗಿರ್ಲಿ ಅಂತ ಸಂದರ್ಭ ಹೇಳ್ತಾ, ನನಗೆ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಅದೇ ರೀತಿ ನಮ್ಮ ಗೋವಿಂದಣ್ಣ ಆಗಿರ್ಬೋದು, ಚಲಪತಣ್ಣ ಆಗಿರ್ಬೋದು, ಮತ್ತೆ ನಮ್ಮ ಹರೀಶರ್ ಅವರಾಗಿರ್ಬೋದು, ಎಲ್ಲ ನಮ್ಮ ಎಂಟ್ರೆಡ್ಡಿ ಆಗಿರ್ಬೋದು, ಮತ್ತೆ ದಿನಾಕರ್ ಆಗಿರ್ಬೋದು, ಎಲ್ಲರೂ ಮಾಧ್ಯಮಿಕರು ಮತ್ತೆ ಸಮುದಾಯದ ಎಲ್ಲ ಮುಖಂಡರು ಮತ್ತೆ ಹಿರಿಯರು, ಕಿರಿಯರು, ಸುಧಾಕರಣ ಆಗಿರ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿದ್ದಾರೆ. ಮತ್ತೊಂದು ಸತಿ ರಾಧಣ್ಣ, ಮತ್ತೊಂದು ಸತಿ ವೇಣಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಮತ್ತೆ ಸಮಾಜ ಸೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿ ಅಂತ ಈ ಸಂದರ್ಭ ಹೇಳ್ತಾ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ವೇಣುಗೋಪಾಲಣ್ಣನವರಿಗೆ ಇರ್ಲಿ ಅಂತ ಈ ಸಂದರ್ಭ ಹೇಳ್ತಾ, ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಎಲ್ಲ ಯುವಕರಿಗೆ ನಾನು ಅನ್ಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.